ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೆ ಸ್ವಾಗತ. ಕಿಡ್ನಿ ಬಯಾಪ್ಸಿ ಅಂದ್ರೇನು? ಈಗ ನಮ್ಮ ಔಟ್ ಪೇಷಂಟ್ ಕ್ಲಿನಿಕಲ್ಲಿ ನಾವು ಪೇಷಂಟ್ ನೋಡ್ತಾ ಇರ್ಬೇಕಾದ್ರೆ ತುಂಬ ಪೇಷಂಟ್ಸ್ ಕೇಳ್ತಾ ಇರ್ತಾರೆ, ಡಾಕ್ಟ್ರೇ ನಮಗೆ ಈ ಕಿಡ್ನಿ ಸಮಸ್ಯೆ ಯಾಕೆ ಬಂತು, ನಮ್ಮ ಈ ಕ್ರಿಯಾಟಿನ್ ಲೆವೆಲ್ಸ್ ಯಾಕೆ ಜಾಸ್ತಿ ಆಗಿದೆ, ಪ್ರೋಟೀನ್ ಲೆವೆಲ್ಸ್ ಯಾಕೆ ಲೀಕ್ ಆಗ್ತಾ ಇದೆ ಯೂರಿನಲ್ಲಿ ಅಂತ ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ನಾವು ಅವ್ರಿಗೆ ಸುಮಾರಷ್ಟು ಟೆಸ್ಟ್ನ ಮಾಡಿಸ್ತೇವೆ, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡಿಸ್ತೇವೆ. ಅದರಲ್ಲಿ ಅವ್ರಿಗೆ ಯಾಕೆ ಈ ಕಾಯಿಲೆ ಬಂದಿದೆ ಅನ್ನೋದನ್ನು ಒಂದು ಖಚಿತಪಡಿಸ್ಕೊಳ್ಳಿಕ್ಕೆ ಒಂದು ಸಾಧ್ಯ ಆಗುತ್ತೆ. ಇದೆಲ್ಲವನ್ನು ಮಾಡಿದ ನಂತರ ಕೂಡ ಕೆಲವು ಕಾಯಿಲೆಗಳು ಯಾಕೆ ಹಿಂಗಾಗಿದೆ ಅನ್ನೋದು ಗೊತ್ತು ಮಾಡಲಿಕ್ಕೆ ಒಂದು ಟೆಸ್ಟ್ ಅಂತಂದರೆ ಕಿಡ್ನಿ ಬಯಾಪ್ಸಿ. ಕಿಡ್ನಿ ಬಯಾಪ್ಸಿ ಅಂದರೆ ಏನು ಅಂತಂದರೆ, ಇದು ಒಂದು ಮಿನಿಮಲ್ ಪ್ರೊಸೀಜರ್ ಮುಖಾಂತರ, ಅಂದರೆ ಕಿಡ್ನಿ ಮೇಲೆ ಒಂದು ಸಣ್ಣ ನೀಡಲ್ನ ಹಾಕ್ಕೊಂಡು ಕಿಡ್ನಿಯ ಒಂದು ಸಣ್ಣ ಪೀಸ್ನ ತೆಗೆದು ನಾವೇನು ಟೆಸ್ಟಿಗೆ ಕಳಿಸ್ತೇವೆ ಆ ಒಂದು ಪ್ರೊಸೀಜರ್ಗೆ ಕಿಡ್ನಿ ಬಯಾಪ್ಸಿ ಅಂತ ಕರಿತೇವೆ. ಬಯಾಪ್ಸಿ ಅಂದ ಕೂಡಲೇ ಎಲ್ಲರಿಗೂ ಒಂದು ತಲೆಯಲ್ಲಿ ಬಂದ್ಬಿಡುತ್ತೆ, ಇದೇನು ಆಪ್ರೇಷನ್ನ, ಇದೇನು ಕ್ಯಾನ್ಸರ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಖಂಡಿತ ಅಲ್ಲ. ಕಿಡ್ನಿ ಬಯಾಪ್ಸಿ ಅನ್ನೋದು ಒಂದು ಟೆಸ್ಟು. ಆದ್ದರಿಂದ ನಿಮ್ಮ ಕಿಡ್ನಿ ಯಾಕೆ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಪ್ರೋಟೀನ್ ಲೀಕ್ ಯಾಕೆ ಆಗ್ತಿದೆ, ಕ್ರಿಯಾಟಿನ್ ಲೆವೆಲ್ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಖಚಿತಪಡಿಸ್ಕೊಳ್ಳಿಕ್ಕೆ ಅಥವಾ ಕಾಯಿಲೆ ಸ್ವರೂಪ ನೋಡಲಿಕ್ಕೆ ಮಾಡುವಂಥ ಒಂದು ಟೆಸ್ಟು. ಇದು ಕ್ಯಾನ್ಸರ್ ರಿಲೇಟೆಡ್ ಪ್ರೊಸೀಜರ್ ಅಲ್ಲ. ಸೊ ಈ ಕಿಡ್ನಿ ಬಯಾಪ್ಸಿ ಅನ್ನೋದು ಯಾವುದೇ ರೀತಿಯ ಆಪ್ರೇಷನ್ ಅಲ್ಲ. ಒಂದು ಲೋಕಲ್ ಅನಸಿಷಾ ಕೊಡೋ ಮುಖಾಂತರ ಅಲ್ಟ್ರಾಸೌಂಡ್ ಅಥವಾ ನಾವು ಸ್ಕ್ಯಾನಿಂಗ್ ಅಂತ ಏನು ಹೇಳ್ತೀವಿ ಅದರ ಸಹಾಯ ತಗೊಂಡು ನಿಮ್ಮ ಕಿಡ್ನಿ ಎಲ್ಲಿದೆ ಅನ್ನೋದನ್ನು ಅಲ್ಟ್ರಾಸೌಂಡ್ ನಮಗೆ ತೋರಿಸುತ್ತೆ. ಸೊ ನೋಡ್ಕೊತ ಕಿಡ್ನಿಯ ಒಂದು ಕೆಳಭಾಗದಲ್ಲಿ ಇರುವಂಥ ಒಂದು ಜಾಗದಲ್ಲಿ ಲೋಕಲ್ ಅನಸ್ತೀಶಿಯಾ ಮುಖಾಂತರ ಕಿಡ್ನಿಯ ಒಂದು ಸಣ್ಣ ಪೀಸ್ನ ತೆಗಿತೀವಿ. ಎಷ್ಟು ಸಣ್ಣದಿರುತ್ತೆ ಅಂದರೆ ನಮ್ಮ ಕೂದಲೆಳೆಯಷ್ಟು ಒಂದು ಸಣ್ಣ ಪೀಸ್ನ ನಾವು ಟೆಸ್ಟಿಗೆ ತೆಗಿತೇವೆ. ಈ ಟೆಸ್ಟ್ ಮಾಡುವ ಮುಖಾಂತರ ನಿಮ್ಮ ಕಿಡ್ನಿಯ ಒಂದು ಸಮಸ್ಯೆಗೆ ಪರಿಹಾರ ಅಥವಾ ಅದಕ್ಕೆ ಕಾರಣ ಏನು ಅದನ್ನು ತಿಳ್ಕೊಂಡು ಪರಿಹಾರ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮಕ್ಕಳಲ್ಲಿ ಈ ಒಂದು ಕಿಡ್ನಿ ಬಯಾಪ್ಸಿ ಮಾಡಬೇಕಾದ್ರೆ ಕೆಲವು ಟೈಮ್ ನಾವು ಅವರಿಗೆ ನಿದ್ದೆ ಬರುವ ಇಂಜೆಕ್ಷನ್ನು ಅಥವಾ ಒಂದು ಶಾರ್ಟ್ ಜನರಲ್ ಅನಸ್ತೀಶಿಯಾ ಕೊಟ್ಟು ಕೂಡ ಮಾಡೋ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಕಿಡ್ನಿ ಬಯಾಪ್ಸಿ ಅನ್ನೋದು ಒಂದು ಟ್ರೀಟ್ಮೆಂಟ್ ಅಲ್ಲ, ಒಂದು ಟೆಸ್ಟ್ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದ ಒಂದು ಆಪ್ರೇಷನ್ ಆಗಲಿ ಅಥವಾ ಹೊಲಿಗೆ ಆಗಲಿ ಇರೋದಿಲ್ಲ. ಈ ಕಿಡ್ನಿ ಬಯಾಪ್ಸಿ ಯಾಕೆ ಮಾಡ್ತಾರೆ ಅಂತಂದರೆ, ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಇದ್ದವ್ರಿಗೆ ಅಥವಾ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಹೋಗ್ತಾ ಇದೆ ಅನ್ನೋದು ಯಾವ ಕಾರಣದಿಂದ ಬಂದಿದೆ ಅನ್ನೋ ಚೆಕ್ ಮಾಡಲಿಕ್ಕೋಸ್ಕರ ಈ ಬಯಾಪ್ಸಿ ಪ್ರೊಸೀಜರ್ನ ಮಾಡ್ತೀವಿ. ಅದಲ್ಲದೆ ನೀವು ತಗೊಳ್ತಿರೋ ಟ್ರೀಟ್ಮೆಂಟಿಂದ ಎಷ್ಟು ರೆಸ್ಪಾನ್ಸ್ ಇದೆ ಅಂತ ನೋಡೋಕೆ ಕೂಡ ಕಿಡ್ನಿ ಬಯಾಪ್ಸಿಯನ್ನು ಕೂಡ ಮಾಡ್ತೀವಿ. ಅದಲ್ಲದೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ರಿಜೆಕ್ಷನ್ ಇದೆಯಾ ಅಥವಾ ಏನಾದ್ರು ಒಳಗಡೆ ಪ್ರಾಬ್ಲಮ್ ಇದೆಯಾ ಅಂತ ನೋಡೋಕೆ ಕೂಡ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಕೂಡ ಕಿಡ್ನಿ ಬಯಾಪ್ಸಿ ಮಾಡೋ ಅವಶ್ಯಕತೆ ಬರುತ್ತೆ. ಕೆಲವೊಮ್ಮೆ ಕಿಡ್ನಿ ಬಯಾಪ್ಸಿ ಕಷ್ಟಕರವಾಗಿರುತ್ತೆ. ಆವಾಗ ಒಂದು ಮೈನರ್ ಆಪ್ರೇಷನ್ ಮುಖಾಂತರ ಕೂಡ ಬಯಾಪ್ಸಿ ಮಾಡೋ ಒಂದು ಅವಕಾಶ ಇರುತ್ತೆ. ಇನ್ನು ಕೆಲವರಲ್ಲಿ ಟ್ರಾನ್ಸ್ವೀನಸ್ ಕಿಡ್ನಿ ಬಯಾಪ್ಸಿ ಕೂಡ ನಾವು ಮಾಡೋ ಸಾಧ್ಯತೆ ಇರುತ್ತೆ. ಯಾರಿಗೆ ತುಂಬ ಬ್ಲೀಡಿಂಗ್ ಚಾನ್ಸಸ್ ಇರುತ್ತೆ, ಅವರಿಗೆ ನಮ್ಮ ರೆಗ್ಯುಲರ್ ಮೆಥಡಲ್ಲಿ ಕಿಡ್ನಿ ಬಯಾಪ್ಸಿ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ, ಅವರಿಗೆ ಟ್ರಾನ್ಸ್ವೀನಸ್ ಬಯಾಪ್ಸಿ ಕೂಡ ಮಾಡೋ ಸಾಧ್ಯತೆ ಇರುತ್ತೆ. ನೋಡೋದಿಲ್ಲ ವೀಕ್ಷಕರೇ, ಕಿಡ್ನಿ ಬಯಾಪ್ಸಿ ಅನ್ನೋದು ಒಂದು ಕಾಯಿಲೆ ತಿಳ್ಕೊಳ್ಳಿಕ್ಕೆ ಮಾಡುವಂಥ ಒಂದು ಟೆಸ್ಟು. ಅದು ಮಾಡೋದ್ರಿಂದ ನಿಮ್ಮ ಕಿಡ್ನಿಯ ತೊಂದರೆ ಎಷ್ಟಿದೆ, ಅದು ಮುಂದಿನ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನು ಕಂಡುಕೊಳ್ಳಿಕ್ಕೆ ಮಾಡುವಂಥ ಒಂದು ಟೆಸ್ಟು. ಇದು ದೊಡ್ಡವರಲ್ಲಿ, ಮಕ್ಕಳಲ್ಲಿ, ವಯಸ್ಕರಲ್ಲಿ ಯಾವ ಏಜಲ್ಲಿ ಬೇಕಾದ್ರೂ ಮಾಡೋ ಒಂದು ಟ್ರೀಟ್ಮೆಂಟ್ ಆಪ್ಷನ್. ಕಿಡ್ನಿ ಬಯಾಪ್ಸಿ ಮಾಡೋದ್ರಿಂದ ಏನು ರಿಸ್ಕ್ ಇಲ್ವಾ ಅಂತಂದರೆ, ಕಿಡ್ನಿ ಬಯಾಪ್ಸಿನಲ್ಲಿ ಮಿನಿಮಮ್ ರಿಸ್ಕ್ ಇರುತ್ತೆ. ಕೆಲವರಿಗೆ ಬ್ಲೀಡಿಂಗ್ ಆಗಿ ಯೂರಿನಲ್ಲಿ ಹೆಮಚೂರಿ ಆಗಿ ಯೂರಿನ್ ಕೆಂಪು ಹೋಗೋ ಸಾಧ್ಯತೆ ಇರುತ್ತೆ, ಅಥವಾ ಹೆಮೋಟೋಮಾ ಅಂತ ಹೇಳ್ತೀವಿ, ಅಂದರೆ ಕಿಡ್ನಿಯ ಸುತ್ತಲೂ ಕೆಲವು ಟೈಮ್ ರಕ್ತ ಹೆಪ್ಪುಗಟ್ಟಿರ್ಬೋದು, ಅದರಿಂದ ಬೇರೆ ಅಂಗಗಳಿಗೆ ಕೂಡ ಎಫೆಕ್ಟ್ ಆಗ್ಬೋದು. ಆದರೆ ಸೂಕ್ತ ಒಂದು ಪ್ರಿಕಾಷನ್ಸ್ನ ತಗೊಂಡು ಅಲ್ಟ್ರಾಸೌಂಡ್ ಕರೆಕ್ಟಾಗಿ ನೋಡಿಕೊಂಡು ಮಾಡೋದ್ರಿಂದ ಈ ಸೈಡ್ ಎಫೆಕ್ಟ್ಸು ಅಥವಾ ಬೇರೆ ರೀತಿಯಾದ ಕಾಂಪ್ಲಿಕೇಶನ್ಸು ತುಂಬ ಕಡಿಮೆ ಇರುತ್ತೆ. ನೋಡೋದಿಲ್ಲ ವೀಕ್ಷಕರೇ, ಕಿಡ್ನಿ ಬಯಾಪ್ಸಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರು ಯಾವುದೇ ರೀತಿಯ ಭಯ ಇಲ್ಲದಲೇ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚಿಕಿತ್ಸೆ ಇನ್ನೂ
ಹೆಚ್ಚು ಲಾಭದಾಯಕ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ. ನಮಸ್ಕಾರ.